क्षित्यामत्यल्पभृत्येष्वपि कुजनकृतौ धत्य भूत्याजकाय कर्त्रे धर्त्रे च हर्त्रे हयमुख हरये अमुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतौ स्मारकाय हयग्रीवस्य मध्वस्य वाण्या विद्यागुरोर्गुरोः कृपया वादिराजोऽहं रचये युक्तिमल्लिकां हरिः ओम् ನಿನ್ನೆ ತನಕ ನಾರಾಯಣ ಸೂಕ್ತದ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಎನ್ನುವಂತಹ ಆ ನಾರಾಯಣ ಸೂಕ್ತದ ಒಂದು ಹಿನ್ನೆಲೆಯಲ್ಲಿ ಶ್ರುತ್ಯರ್ಥ ಮೀಮಾಂಸಾವನ್ನ ಅಂದ್ರೆ ವೇದಗಳು ಯಾವ ಅರ್ಥವನ್ನ ಹೇಳ್ತಾ ಇದೆ, ಮಹಾಜ್ಞೇಯತ್ವ, ವಿಶ್ವಪತಿತ್ವ, ಪರಮಾತ್ಮತ್ವ, ಅಂತರ್ಯಾಮಿತ್ವ, ಸರ್ವತ್ರ ವ್ಯಾಪ್ತತ್ವ ಮೊದಲಾಗಿರತಕ್ಕಂತಹ ಅನೇಕ ಗುಣಗಳು ಭಗವಂತನಲ್ಲಿ ಇರೋದ್ರಿಂದ ಅವನೇ ಪರಬ್ರಹ್ಮ. ಆದ್ದರಿಂದ ಪರಬ್ರಹ್ಮನಾದಂತಹ ವ್ಯಕ್ತಿ ನಾರಾಯಣನನ್ನ ಬಿಟ್ಟು ಬೇರೆ ಇನ್ಯಾರೂ ಇಲ್ಲ. ಇತರ ದೇವತೆಗಳ ಜೊತೆಯಲ್ಲಿ ನಾರಾಯಣನಿಗೆ ಐಕ್ಯವನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿದ್ವಿ. ಅಲ್ಲಿಂದ ಈಗ ವಾದಿರಾಜರು ಇನ್ನೊಂದು ಹೇಳ್ತಾರೆ, ಐಕ್ಯವನ್ನ ಹೇಳೋ ಹಾಗಿಲ್ಲ. ನೀವು ನಾರಾಯಣನನ್ನ ಪರಬ್ರಹ್ಮ ಅಂತ ಒಪ್ಪದೆ ಸಬ್ರಹ್ಮ ಸಶಿವ ಅನ್ನುವಂತಹ ವಾಕ್ಯ ಹಿಡ್ಕೊಂಡು ಎಲ್ಲರಿಗೂ ಐಕ್ಯ ಇದೆ ಅಂತ ಹೇಳಿಬಿಟ್ರೆ ಕೇವಲ ನಾರಾಯಣ ಉಪನಿಷತ್ತಿನ ವಿರೋಧ ಬರಲ್ಲ. ಅಂದ್ರೆ ನಾರಾಯಣ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ನಾರಾಯಣನೇ ಪರಬ್ರಹ್ಮ ಅಂತ ತಿಳಿಸಿಕೊಟ್ಟಿದ್ದಾರೆ. ಇತರೆಯವರು ಯಾಕೆ ಅಂದ್ರೆ ಅವರವರ ಸೂಕ್ತದಲ್ಲಿ ಅವರವರನ್ನ ಪರಬ್ರಹ್ಮ ಅಂತ ಹೇಳಿರುವಾಗ ನಾರಾಯಣ ಸೂಕ್ತದಲ್ಲಿ ನಾರಾಯಣನನ್ನ ಪರಬ್ರಹ್ಮ ಅಂತ ಹೇಳಿರೋದನ್ನ ಯಾಕೆ ಒಪ್ಬೇಕು ಅಂತಂದ್ರೆ, ಮಹಾಜ್ಞೇಯಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಅನ್ನುವ ಶಬ್ದಗಳನ್ನು ಹೇಳಿರೋದ್ರಿಂದ ಆ ನಾರಾಯಣ ಮಹಾಜ್ಞೇಯ. ಇತರ ಎಲ್ಲ ದೇವತೆಗಳು ಒಂದೊಂದು ಸೂಕ್ತಗಳಲ್ಲಿ ಪ್ರತಿಪಾದ್ಯರಾಗಿದ್ರೆ ಅನಂತ ವೇದಗಳಲ್ಲಿ ಪ್ರತಿಪಾದ್ಯನಾದವನು ನಾರಾಯಣ. ಆದ್ದರಿಂದ ನಾರಾಯಣ ಮಹಾಜ್ಞೇಯನಾದ್ದರಿಂದ ಆ ಎಲ್ಲ ಇತರ ದೇವತೆಗಳನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ಆ ಸೂಕ್ತಗಳಲ್ಲಿ ಬಂದಿರುವಂತಹ ಹಿರಣ್ಯಗರ್ಭ, ಬ್ರಹ್ಮ, ರುದ್ರ, ಶಿವ, ಇಂದ್ರ ಮೊದಲಾದ ಎಲ್ಲ ನಾಮಗಳು ಭಗವಂತನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಶ್ರುತಿ, ಸ್ಮೃತಿ, ಬ್ರಹ್ಮಸೂತ್ರ ಶ್ರುತಿಗಳಲ್ಲಿ ಯೋ ದೇವಾನಾನ್ನಾಮಧ ಏಕ ಏವ, ಎಲ್ಲ ದೇವತೆಗಳ ಹೆಸರನ್ನ ಪಡೆದವನು ನಾರಾಯಣ ಅಂತ ಶ್ರುತಿವಾಕ್ಯ ಸ್ಪಷ್ಟವಾಗಿ ಯೋ ದೇವಾನಾನ್ನಾಮಧ ಏಕ ಏವ ಅಂತ ಹೇಳುತ್ತೆ. ಸ್ಮೃತಿವಾಕ್ಯ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಏವಚ ಅಂತ ಸ್ಮೃತಿವಾಕ್ಯ ಎಲ್ಲ ಶಬ್ದಗಳು ನನ್ನನ್ನೇ ಹೇಳ್ತಾ ಇದೆ ಅಂತ ಹೇಳುತ್ತೆ. ಅದಾದ್ಮೇಲೆ ಬ್ರಹ್ಮಸೂತ್ರ ತತ್ತು ಸಮನ್ವಯಾತ್ ಎನ್ನುವಂತಹ ಅದನ್ನ ಶ್ರುತಿ, ಸ್ಮೃತಿ, ಸೂತ್ರ ಈ ಮೂರರಲ್ಲಿಯೂ ಕೂಡ ದೇವರೇ ಅಂದ್ರೆ ನಾರಾಯಣನೇ ಸರ್ವಶಬ್ದವಾಚ್ಯ, ಅವನೇ ಅನಂತ ವೇದ ಪ್ರತಿಪಾದ್ಯ, ಅವನೇ ಪರಬ್ರಹ್ಮ ಅಂತ ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ನಿರೂಪಣೆಯನ್ನ ಮಾಡೋದನ್ನ ಕಂಡಿದ್ದೇವೆ. ಆದ್ದರಿಂದ ನೀವು ಐಕ್ಯವನ್ನ ಹೇಳಿಬಿಟ್ರೆ, ಎಲ್ಲ ದೇವತೆಗಳ ಜೊತೆಯಲ್ಲಿ ಭಗವಂತನಿಗೆ ಐಕ್ಯವನ್ನ ನೀವು ಹೇಳಿಬಿಟ್ರೆ ನಾರಾಯಣೋಪನಿಷತ್ತಿನ ವಿರೋಧ ಮಾತ್ರ ಬರೋದಿಲ್ಲ, ಋಗ್ವೇದದ ಐತರೇಯ ಬ್ರಾಹ್ಮಣದ ವಿರೋಧವೂ ಬರುತ್ತೆ. ಐತರೇಯ ಮಂತ್ರದ ತಾರತಮ್ಯವನ್ನ ಹೇಳುವಂತಹ ವಾಕ್ಯದ ಶ್ರುತಿವಾಕ್ಯದ ವಿರೋಧವೂ ನಿಮಗೆ ಬರುತ್ತೆ ಅಂತ ರಾಜರು 561ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೇವಾನಾಂ ಅವಮೋಗ್ನಿರ್ವೈ ವಿಷ್ಣುಸ್ತು ಪರಮಃ ಪ್ರಭು ತದಂತರೇಣ ಬ್ರಹ್ಮಾದ್ಯಾಹ ಸರ್ವಾ ಅನ್ಯಾಸ್ತು ದೇವತಾ. ದೇವಾನಾಂ ದೇವತೆಗಳಲ್ಲಿ ಅವಮಃ
ಕೊನೆಯದ್ದಾಗಿ ನಿಂತಿರತಕ್ಕಂಥವನು ಅಗ್ನಿ. ಅಗ್ನಿ ವೈ ಇದು ನಿಶ್ಚಯ. ಪ್ರಭು ಸರ್ವಸಮರ್ಥನಾಗಿರತಕ್ಕಂತಹ ವಿಷ್ಣುಸ್ತು ಶ್ರೀ ವಿಷ್ಣುವಾದರೋ ಪರಮಃ ಸರ್ವೋತ್ತಮನಾಗಿದ್ದಾನೆ. ತದಂತರೇಣ ಇವರಿಬ್ಬರ ನಾರಾಯಣ ವಿಷ್ಣು ಮತ್ತು ಅಗ್ನಿಗಳ ಮಧ್ಯದಲ್ಲಿ ಅನ್ಯಾಹ ಇತರ ಸರ್ವಾಹ ಎಲ್ಲ ಬ್ರಹ್ಮಾದ್ಯಾಹ ಚತುರ್ಮುಖ ಬ್ರಹ್ಮದೇವರೇ ಮೊದಲಾಗಿರತಕ್ಕ ದೇವತಾಹ ಎಲ್ಲ ದೇವತೆಗಳು ಇದ್ದಾರೆ. ಅಂದ್ರೇನು? ಐತರೇಯ ಬ್ರಾಹ್ಮಣದಲ್ಲಿ ಒಂದು ಮಂತ್ರ, ಒಂದು ವಾಕ್ಯ ಬರುತ್ತೆ, ಪ್ರಸಿದ್ಧವಾದ ಬ್ರಾಹ್ಮಣ ವಾಕ್ಯ. ಅಗ್ನಿರ್ವೈ ದೇವಾನಾಂ ಅವಮೋ ವಿಷ್ಣು ಪರಮಃ ತದಂತರೇಣ ಸರ್ವ ಅನ್ಯಾ ದೇವತಾ. ಇದು ಐತರೇಯ ಬ್ರಾಹ್ಮಣದ ವಾಕ್ಯ. ಅಗ್ನಿರ್ವೈ ದೇವಾನಾಂ ಅವಮಃ, ದೇವತೆಗಳಲ್ಲಿ ಕಕ್ಷಾ ತಾರತಮ್ಯದಲ್ಲಿ ಅಗ್ನಿ ಕೆಳಗಿದ್ದಾನೆ. ನೀಚನಾಗಿರ್ತಕ್ಕಂಥವನು ಅಗ್ನಿ. ವಿಷ್ಣು ಪರಮಃ ಉತ್ತಮನಾಗಿರ್ತಕ್ಕಂಥವನು ವಿಷ್ಣು. ಪ್ರಪ್ರಥಮವಾಗಿ ವಿಷ್ಣು, ಕೊನೆಯದ್ದಾಗಿ ಅಗ್ನಿ. ಇವರಿಬ್ಬರ ಮಧ್ಯದಲ್ಲಿ ಎಲ್ಲ ದೇವತೆಗಳೂ ಇದ್ದಾರೆ. ಇದು ತಾರತಮ್ಯವನ್ನ ನಿರೂಪಣೆ ಮಾಡಿಕೊಡತಕ್ಕಂತಹ ಸ್ಪಷ್ಟವಾದ ಶ್ರುತಿವಾಕ್ಯ. ನೋಡಿ ಎಷ್ಟು ಸ್ಪಷ್ಟವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದೆ ಆ ವಾಕ್ಯ ಅಂದ್ರೆ, ಅಗ್ನಿರ್ವೈ ದೇವಾನಾಂ ಅವಮಃ, ದೇವತೆಗಳಲ್ಲಿ ಕೆಳಗಿರತಕ್ಕಂಥವನು ಅಗ್ನಿ, ಉತ್ತಮನಾಗಿರ್ತಕ್ಕಂಥವನು ವಿಷ್ಣು. ಈ ವಿಷ್ಣು ಅಗ್ನಿಗಳ ಮಧ್ಯದಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಋಗ್ವೇದ ಬ್ರಾಹ್ಮಣಂ ಹ್ಯಾದಾವೇವಂ ಪರತಮತ್ವತಃ ದೇವಾನ್ ಸರ್ವಾನ್ ವಿವಿಚ್ಯೋಕ್ತ್ಯ ವಿಷ್ಣೋ ಪರಮತಾಂಜಗೌ. ಋಗ್ವೇದ ಬ್ರಾಹ್ಮಣಂ, ಋಗ್ವೇದ ಬ್ರಾಹ್ಮಣದ ಈ ವಾಕ್ಯ, ನಾನೀಗ ಹೇಳಿದಂತಹ ಋಗ್ವೇದ ಬ್ರಾಹ್ಮಣದ ಈ ವಾಕ್ಯ ಅಂತನ್ನೋದು ದೇವಾನಾಂ ಆರಂಭದಲ್ಲಿಯೇ ತರತಮತ್ವತಃ ತಾರತಮ್ಯಕ್ಕನುಗುಣವಾಗಿ ಸರ್ವಾನ್ ದೇವಾನ್ ಎಲ್ಲ ದೇವತೆಗಳನ್ನ ವಿವಿಚ್ಯ ಬೇರೆ ಬೇರೆಯಾಗಿ ಹೇಳಿ ವಿಷ್ಣು ಭಗವಂತನಿಗೆ ಪರಮತಾಂ ಸರ್ವೋತ್ತಮತ್ವವನ್ನ ಹೇಳಿತು. ಆದ್ದರಿಂದ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಆದ್ದರಿಂದ ಈ ಬ್ರಾಹ್ಮಣ ವಾಕ್ಯ ಅತ್ಯಂತ ಸ್ಪಷ್ಟವಾಗಿ ಭಗವಂತ ಸರ್ವೋತ್ತಮ ಅನ್ನೋದನ್ನ ಬೇರೆ ಎಲ್ಲ ದೇವತೆಗಳನ್ನ ತಾರತಮ್ಯಕ್ಕನುಗುಣವಾಗಿ ಹೇಳಿ ನೋಡಿ. ತದಂತರೇಣ ಸರ್ವಾಹ ದೇವತಾಹ ಅಂತ ಭಗವಂತನ ಕೆಳಗೆ ಬ್ರಹ್ಮಾದಿ ಎಲ್ಲ ದೇವತೆಗಳು ತಾರತಮ್ಯಕ್ಕನುಗುಣವಾಗಿದ್ದಾರೆ. ಅವರಲ್ಲಿ ನೀಚನಾಗಿ ನಿಂತಿರ್ತಕ್ಕಂಥವನು ಅಗ್ನಿ ಅಂತ ಹೇಳಿ ಸ್ಪಷ್ಟವಾಗಿ ವಿಷ್ಣು ಸರ್ವೋತ್ತಮತ್ವವನ್ನ ಋಗ್ವೇದ ಬ್ರಾಹ್ಮಣ ಹೇಳಿರುವಾಗ ಎಲ್ಲ ದೇವತೆಗಳಿಗೆ ಐಕ್ಯ ಅಂತ ನೀವು ಹೇಗೆ ಹೇಳ್ತೀರಿ? ಎಲ್ಲ ದೇವತೆಗಳು ಒಂದೇ, ಸಕಲ ದೇವತೆಗಳಿಗೂ ಐಕ್ಯ ಅನ್ನುವುದು ಇದೆ ಅಂತ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ತಸ್ಮಾತ್ ಪರಮಂ ವಸ್ತು ನ ಕಿಂಚಿದಪಿ ಶಂಸತಿ ಏತೆ ಪ್ರಧಾನಾಃ ದೇವೇಶು ತೇಷ್ವಪ್ಯೇಷ ಕ್ರಮಃ ಕಿಲ. ತಸ್ಮಾತ್ ಆ ವಿಷ್ಣುವಿಗಿಂತಲೂ ನಾರಾಯಣನಿಗಿಂತಲೂ ಭಗವಂತನಿಗಿಂತಲೂ ಪರಮಂ ಉತ್ತಮವಾಗಿರತಕ್ಕಂತಹ ಕಿಂಚಿತ್ ಅಪಿ ವಸ್ತು ಯಾವ ವಸ್ತುವನ್ನೂ ಕೂಡ ಶ್ರುತಿ ವೇದವಾಕ್ಯ ಅಂತನ್ನೋದು ನ ಶಂಸತಿ ಸ್ತೋತ್ರ ಮಾಡೋದಿಲ್ಲ. ಆದ್ದರಿಂದ ದೇವೇಶು ದೇವತೆಗಳಲ್ಲಿ ಏತೆ ಬ್ರಹ್ಮ ವಿಷ್ಣು ಶಿವ ತ್ರಿಮೂರ್ತಿಗಳು ಪ್ರಧಾನ ಅತ್ಯಂತ ಪ್ರಧಾನರಾಗಿರ್ತಕ್ಕಂತಹ ವ್ಯಕ್ತಿಗಳು. ತೇಷ್ವಪಿ ಅವರಲ್ಲಿಯೂ ಕೂಡ ಏಷಃ ಕ್ರಮಃ ಕಿಲ ಇದು ಕ್ರಮವಾಗಿದೆ. ಏನ್ ಹಂಗಂದ್ರೆ ಇಲ್ಲಿ ಈ ನಾವು ಹೇಳಿದ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಎನ್ನುವಂತಹ ಬ್ರಾಹ್ಮಣ ವಾಕ್ಯ ಭಗವಂತನನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಇಲ್ಲಿ
ದೇವತೆಗಳಲ್ಲಿ ಅತ್ಯಂತ ಪ್ರಧಾನರಾಗಿರ್ತಕ್ಕಂತಹ ದೇವತೆಗಳು ಯಾರು ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪ್ರಧಾನರಾಗಿರ್ತಕ್ಕಂತಹ ದೇವತೆಗಳು ಅಂತ ನಾವೆಲ್ಲ ಒಪ್ಪುತ್ತಾ ಇರುವಾಗ ವಿಷ್ಣುವನ್ನೇ ಹೇಗೆ ಸರ್ವೋತ್ತಮರು ಅಂತ ಹೇಳ್ತೀರಾ ಅಂತಂದ್ರೆ ಶ್ರುತಿವಾಕ್ಯ ಸ್ಪಷ್ಟವಾಗಿ ವಿಷ್ಣು ಪರಮಃ ಅಂತ ಹೇಳಿಬಿಟ್ಟಿದೆ. ಆದ್ದರಿಂದ ವಿಷ್ಣುವಾದ ಮೇಲೆ ಬ್ರಹ್ಮ ಬರಬೇಕು, ಬ್ರಹ್ಮನಾದ ಮೇಲೆ ರುದ್ರದೇವರನ್ನ ಪರಿಗಣನೆ ಮಾಡಬೇಕು. ದೇವತೆಗಳಲ್ಲಿ ಪ್ರಧಾನರಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ತರತಮ ಭಾವ ಇದೆ. ವಿಷ್ಣು ಸರ್ವೋತ್ತಮ, ಬ್ರಹ್ಮ ಜೀವೋತ್ತಮ, ರುದ್ರ ವೈಷ್ಣವೋತ್ತಮ. ಈ ಮೂರು ಕ್ರಮ. ರುದ್ರದೇವರಿಗಿಂತ ಉತ್ತಮರು ಬ್ರಹ್ಮದೇವರು, ಬ್ರಹ್ಮದೇವರಿಗಿಂತ ಉತ್ತಮರು ಭಗವಂತ. ಇದು ಅವರಲ್ಲಿರ್ತಕ್ಕಂತಹ ಒಂದು ತಾರತಮ್ಯದ ಕ್ರಮ. ಆದ್ದರಿಂದಲೇ ಶಂಭೋ ಪಿತಾಮಹೋ ಬ್ರಹ್ಮ ಪಿತಾ ಶಕ್ರಾದ್ಯಧೀಶ್ವರ ಅಂತ ಮೊನ್ನೆ ಸಾಯಂಕಾಲ ಪಾಠದಲ್ಲಿ ಹೇಳಿದ್ದು. ಶಂಭೋ ಪಿತಾಮಹ ರುದ್ರದೇವರ ತಾತ ಅಜ್ಜ, ಬ್ರಹ್ಮಪಿತಾ ಚತುರ್ಮುಖ ಬ್ರಹ್ಮದೇವರ ತಂದೆ, ಶಕ್ರಾದ್ಯಧೀಶ್ವರ ಇಂದ್ರಾದಿ ಸಕಲ ದೇವತೆಗಳಿಗೆ ಸ್ವಾಮಿ. ನಾವು ಭಗವಂತನನ್ನ ಉಪಾಸನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಪ್ರಕಾರ ಇಷ್ಟೇ ರೀ. ಶಂಭೋ ಪಿತಾಮಹೋ ಬ್ರಹ್ಮ ಪಿತಾ ಶಕ್ರಾದ್ಯಧೀಶ್ವರ ಇಷ್ಟೇ. ರುದ್ರದೇವರ ಅಜ್ಜ, ಬ್ರಹ್ಮದೇವರ ತಂದೆ, ಇಂದ್ರಾದಿ ಸಕಲರಿಗೂ ಸ್ವಾಮಿ. ಆದ್ದರಿಂದ ತಾರತಮ್ಯ ವಾಕ್ಯ ಅತ್ಯಂತ ಸ್ಪಷ್ಟವಾಗಿದೆ. ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ಆ ಸರ್ವೋತ್ತಮನಾದ ವಿಷ್ಣುವಿಗಿಂತ ಅತ್ಯಂತ ಶ್ರೇಷ್ಠವಾದ ಇನ್ನೊಂದು ಪದಾರ್ಥ ಇಲ್ಲ ಅಂತ ವೇದವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಷ್ಟೂ ಅಲ್ಲದೆ ವಿಷ್ಣುವಿಗಿಂತ ಇತರ ಎಲ್ಲ ದೇವತೆಗಳು ಭಿನ್ನರಾಗಿದ್ದಾರೆ ಹೇಳಿರೋದ್ರಿಂದ ಎಲ್ಲ ದೇವತೆಗಳಿಗೂ ಭೇದ, ಐಕ್ಯವನ್ನ ಹೇಳಲಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಆದ್ದರಿಂದ ಭಗವಂತನೇ ಸರ್ವೋತ್ತಮ. ಇದರಿಂದ ಏನ್ ಗೊತ್ತಾಗತ್ತೆ? ಅಥೋ ವಿಷ್ಣೋ ಪರಂ ಬ್ರಹ್ಮ ಸರ್ವಶ್ರುತಿ ಮತಾದಭೂತ್ ವಿಷ್ಣೋರನ್ಯತ್ ಪರಂ ಬ್ರಹ್ಮ ನ ಶ್ರೌತಮಿತಿ ಚಾಪ್ಯಭೂತ್ ವೇದವ್ಯಾಖ್ಯಾನ ರೂಪಂ ಯತ್ ಬ್ರುವಂತಿ ಬ್ರಾಹ್ಮಣಂ ಬುಧಾ. ಯತ್ ಯಾವ ಕಾರಣದಿಂದ ಬ್ರಾಹ್ಮಣ ಭಾಗವನ್ನ ಅಂದ್ರೆ ಆಮೇಲೆ ಹೇಳ್ತೀನಿ, ಬ್ರಾಹ್ಮಣ ಭಾಗವನ್ನ ವೇದವ್ಯಾಖ್ಯಾನ ರೂಪಂ ವೇದಗಳಿಗೆ ವ್ಯಾಖ್ಯಾನ ರೂಪ ಅಂತ ಹೇಳಿ ಬುಧಾಹ ಜ್ಞಾನಿಗಳು ಹೇಳ್ತಾರೋ, ಅತಃ ಆ ಕಾರಣದಿಂದ ಸರ್ವಶ್ರುತಿ ಮತ ಸಮಸ್ತ ವೇದಗಳ ಅಭಿಪ್ರಾಯದಂತೆ ವಿಷ್ಣು ಪರಂಬ್ರಹ್ಮ ಅಭೂತ್ ಭಗವಂತನೇ ಪರಬ್ರಹ್ಮನಾದ. ಚ ಮತ್ತು ವಿಷ್ಣೋ ಅನ್ಯತ್ ಪರಬ್ರಹ್ಮ ಭಗವಂತನಾದ ವಿಷ್ಣುವಿಗಿಂತ ಬೇರೆಯಾಗಿರತಕ್ಕಂತಹ ಒಂದು ಪರಬ್ರಹ್ಮ ವಸ್ತು ಶ್ರೌತಂ ವೇದದಿಂದ ಪ್ರತಿಪಾದಿತವಾದ ಒಂದು ವಸ್ತು ಇಲ್ಲ ಅಂತಾಯ್ತು. ನಾವಿಲ್ಲಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕಾದ್ರೆ ತಾರತಮ್ಯ ವಾಕ್ಯವನ್ನ ಹಿಡ್ಕೊಂಡ್ವಿ. ಆ ತಾರತಮ್ಯ ವಾಕ್ಯ ಯಾವುದು ಅಂತಂದ್ರೆ ಐತರೇಯ ಬ್ರಾಹ್ಮಣದ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ತದಂತರೇಣ ಸರ್ವ ಅನ್ಯಾ ದೇವತಾ ಅಂತ ಆ ವಾಕ್ಯ ಬ್ರಾಹ್ಮಣ ಭಾಗ. ಬ್ರಾಹ್ಮಣ ಭಾಗಗಳನ್ನ ವೇದಗಳಿಗೆ ವ್ಯಾಖ್ಯಾನ ಅಂತ ಹೇಳಿ ಒಟ್ಟು 4 ಪ್ರಕಾರವಾಗಿ ವೇದಗಳು. ಅದು ನಮಗೆಲ್ಲ ಗೊತ್ತಿದೆ. ಒಂದು ಸಂಹಿತ, ಎರಡನೆಯದ್ದು ಆರಣ್ಯಕ, ಮೂರನೆಯದ್ದು ಬ್ರಾಹ್ಮಣ ಅಥವಾ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅಂತ ಹೇಳಿ 4 ಭಾಗ. ಅನಾದಿ ನಿತ್ಯವಾದ ಅಪೌರುಷೇಯವಾದ ವೇದಗಳು 4 ಭಾಗ ಇದೆ ಅಂತ ಹೇಳ್ತಾರೆ ಜ್ಞಾನಿಗಳು. ಒಂದು ವೇದ ಸಂಹಿತ ಆದ ನಂತರದಲ್ಲಿ ಬ್ರಾಹ್ಮಣ ಭಾಗಗಳಾದ ಮೇಲೆ ಆರಣ್ಯಕ ಭಾಗಗಳಾದ ಮೇಲೆ ಉಪನಿಷತ್ತು. 4 ಭಾಗ. ಅದರಲ್ಲಿ ಬ್ರಾಹ್ಮಣ ಭಾಗಗಳು ಅಂತ ಏನಿದೆ, ಆ ಬ್ರಾಹ್ಮಣ ಭಾಗವನ್ನ ವೇದಗಳಿಗೆ ವ್ಯಾಖ್ಯಾನ ರೂಪ ಅಂತ ಹೇಳ್ತಾರೆ. ವಾಕ್ಯ ರೂಪದಲ್ಲಿ ಬ್ರಾಹ್ಮಣ ಇರೋದ್ರಿಂದ ವೇದ ಮಂತ್ರಗಳಿಗೆ, ಸಂಹಿತಾದಲ್ಲಿ ಬಂದಿರತಕ್ಕ ಮಂತ್ರಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ ಜ್ಞಾನಿಗಳು.
ಆದ್ದರಿಂದ ಬ್ರಾಹ್ಮಣ ವಾಕ್ಯದಲ್ಲಿ ಏನು ಬಂದಿದೆ? ವಿಷ್ಣು ಪರಮಃ ಅಂತ ಬಂದಿದೆ, ಭಗವಂತ ಸರ್ವೋತ್ತಮ ಅಂತ ಬಂದಿದೆ. ಬ್ರಾಹ್ಮಣ ವಾಕ್ಯವನ್ನ ನಾವೇನ್ ಹೇಳ್ತೀವಿ? ವೇದಗಳಿಗೆ ವ್ಯಾಖ್ಯಾನ ರೂಪ ಅಂತ ಹೇಳ್ತೀವಿ. ಆದ್ದರಿಂದ ಬ್ರಾಹ್ಮಣ ವಾಕ್ಯವನ್ನ, ಬ್ರಾಹ್ಮಣಗಳನ್ನ, ಬ್ರಾಹ್ಮಣ ಭಾಗಗಳನ್ನ ವೇದಗಳಿಗೆ ವ್ಯಾಖ್ಯಾನ ರೂಪ ಅಂತ ಹೇಳೋದ್ರಿಂದ ಎಲ್ಲ ವೇದಗಳು ಯಾರನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಂದ್ರೆ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಅವನನ್ನೇ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ವಿಷ್ಣುವಿಗಿಂತ ಬೇರೆಯಾದಂತಹ ಇನ್ನೊಂದು ಪರಬ್ರಹ್ಮ ವಸ್ತುವನ್ನ ವೇದಗಳಲ್ಲಿ ಹೇಳಲಿಲ್ಲ. ವಿಷ್ಣು ಪರಮಃ ಅಂತ ಅತ್ಯಂತ ಸ್ಪಷ್ಟವಾಗಿ ವೇದಗಳಿಗೆ ವ್ಯಾಖ್ಯಾನದಂತೆ ಇರುವಂತಹ ಬ್ರಾಹ್ಮಣ ಭಾಗ ತಿಳಿಸಿಕೊಡೋದರಿಂದ ಸರ್ವೋತ್ತಮನಾಗಿರತಕ್ಕಂಥವನು ವಿಷ್ಣುವೇ ಅಂತನ್ನೋದು ಅತ್ಯಂತ ಸ್ಪಷ್ಟವಾಗತ್ತೆ. ಅವನು ಸರ್ವೋತ್ತಮನಾದ್ದರಿಂದ ಶ್ರೀ ವಿಷ್ಣು ಪರಬ್ರಹ್ಮ, ಅವನೇ ಪರಬ್ರಹ್ಮ. ಶ್ರೀ ವಿಷ್ಣುವಿಗಿಂತ ಪರಬ್ರಹ್ಮನಾಗಿರತಕ್ಕಂಥವನು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನ್ನುವಲ್ಲಿ ಬ್ರಹ್ಮಶಬ್ದ ವಾಚ್ಯನಾಗಿ ನಿಂತಿರತಕ್ಕಂಥವನು ಶ್ರೀ ವಿಷ್ಣುವೇ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಉಕ್ತಾರ್ಥಸ್ಯ ಸಮಸ್ತಸ್ಯ ಪ್ರಮಾಣೇನ ಪ್ರಸಿದ್ಧತಾಂ ವೈಶಬ್ದೇನಾಹ ತದ್ವಕ್ತಿ ಸರ್ವಮಾನೈಶ್ಚ ಸಿದ್ಧತಾಂ. ಸಮಸ್ತಸ್ಯ, ನಾವಿಲ್ಲಿ ಹೇಳಿದ ಎಲ್ಲ ಅರ್ಥಸ್ಯ, ಅರ್ಥದ ಪ್ರಮಾಣೇನ ಪ್ರಸಿದ್ಧತಾಂ, ಪ್ರಮಾಣ ಪ್ರಸಿದ್ಧಿಯನ್ನು ವೈ ಶಬ್ದೇನ, ವೈ ಎನ್ನುವ ಶಬ್ದದಿಂದ ಆಹಾ ಬ್ರಾಹ್ಮಣ ವಾಕ್ಯ ಹೇಳಿದೆ. ಆ ವೈ ಎನ್ನುವಂತಹ ಶಬ್ದವು ಸರ್ವಮಾನೈಶ್ಚ, ಎಲ್ಲ ಪ್ರಮಾಣಗಳಿಂದ ಸಿದ್ಧತಾಂ, ನಾವು ಹೇಳಿದ ಪ್ರಮೇಯವು ಸಿದ್ಧಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಏನರ್ಥ ಇದ್ರದ್ದು? ಈ ಬ್ರಾಹ್ಮಣ ವಾಕ್ಯ ಐತರೇಯ ಬ್ರಾಹ್ಮಣವನ್ನ ಇಟ್ಕೊಂಡು ನಾವೀಗ ವಿಷ್ಣು ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ವಿ. ಆ ಬ್ರಾಹ್ಮಣ ವಾಕ್ಯ ವೇದಗಳಿಗೆ ವ್ಯಾಖ್ಯಾನ ರೂಪ ಅಂತ ಹೇಳಿದ್ವಿ. ಆದ್ದರಿಂದ ಎಲ್ಲ ವೇದಗಳಿಗೆ ತಾತ್ಪರ್ಯ ಸರ್ವೋತ್ತಮ ಯಾರು ಅಂತ ಕೇಳಿದ್ರೆ ನಾರಾಯಣ ಅಂತ ಗೊತ್ತಾಯ್ತು ಅಂತ ಹೇಳಿದ್ವಿ. ಯಾಕೆ ಬೇರೆಯವ್ರು ಯಾಕೆ ಆಗ್ಬಾರ್ದು? ವಿಷ್ಣುವೇ, ವಿಷ್ಣು ಶಬ್ದದಿಂದ ಇತರೆಯವರನ್ನು ಯಾಕೆ ಇಟ್ಕೊಳ್ಬೇಕು ಇತ್ಯಾದಿ ಪ್ರಶ್ನೆಗಳು ಬಂದಾಗ ಅದಕ್ಕೆ ಹೇಳ್ತಾರೆ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಅಲ್ಲಿ ಅಗ್ನಿರ್ವೈ ಅನ್ನುವಂತಹ ವೈ ಅನ್ನುವ ಶಬ್ದವನ್ನ ಹಾಕಿದೆ. ಅದನ್ನ ನಿಪಾತ ಅಂತ ಕರೀತಾರೆ. ವೈ, ತು, ಚ ಮೊದಲಾಗಿರ್ತಕ್ಕಂಥವುಗಳನ್ನ ನಿಪಾತಗಳು ಅಂತ ಕರೀತಾರೆ. ಅಲ್ಲಿ ಬ್ರಾಹ್ಮಣ ವಾಕ್ಯ ಅಗ್ನಿಶ್ಚ ಅಂತ ಹೇಳಿಲ್ಲ, ಅಗ್ನಿಸ್ತು ಅಂತ ಹೇಳಿಲ್ಲ. ಅಗ್ನಿರ್ ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಅಲ್ಲಿ ವೈ ಅನ್ನುವಂತಹ ಶಬ್ದವನ್ನ ಹಾಕಿದೆ. ಅಲ್ಲಿ ವೈ ಅನ್ನುವಂತಹ ಶಬ್ದವನ್ನ ಯಾಕೆ ಹಾಕಿರುವಂಥದ್ದು ಅಂದ್ರೆ ವೈ ಅನ್ನುವ ಶಬ್ದದಿಂದ ಎಲ್ಲ ಪ್ರಮಾಣಗಳನ್ನು ಇಟ್ಕೊಳ್ಬೇಕು ನಾವು. ಈ ಪ್ರಮಾಣ, ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ, ಬ್ರಹ್ಮಸೂತ್ರಗಳ ನಿರ್ಣಯ, ಈ ಎಲ್ಲ ಪ್ರಮಾಣ ಇರೋದರಿಂದ ಅಗ್ನಿ ಪ್ರಸಿದ್ಧ ದೇವತೆಗಳಲ್ಲಿ ನೀಚನಾಗಿದ್ದಾನೆ, ಭಗವಂತ ಸರ್ವೋತ್ತಮನಾಗಿದ್ದಾನೆ. ಮಿಕ್ಕ ಎಲ್ಲ ಬ್ರಹ್ಮಾದಿ ದೇವತೆಗಳು ಈ ತಾರತಮ್ಯದಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಸ್ಥಾನದಲ್ಲಿ ನಿಂತಿದ್ದಾರೆ. ಇದೆಲ್ಲವೂ ಸತ್ಯ. ಈ ಹೇಳಿದ್ದಕ್ಕೆ ಪ್ರಮಾಣಗಳಿವೆ. ನಾವು ಪ್ರಮಾಣಗಳ ಬ್ಯಾಕ್ಗ್ರೌಂಡ್ ಅಲ್ಲಿ ಚಿಂತನೆಯನ್ನ ಮಾಡ್ತಾ ಇರೋದ್ರಿಂದ ವಿಷ್ಣುವೇ ಸರ್ವೋತ್ತಮ, ಅಗ್ನಿ ಅವಮ, ಆ ಮಧ್ಯದಲ್ಲಿ ಬ್ರಹ್ಮಾದಿ ದೇವತೆಗಳು ಅನ್ನೋದನ್ನ ತೋರಿಸಿಕೊಳ್ಳಿಕ್ಕಾಗಿ ಅಗ್ನಿರ್ವೈ ದೇವಾನಾಂ ಅವಮಃ ಎನ್ನುವುದಾಗಿ ಬ್ರಾಹ್ಮಣ ವಾಕ್ಯ ವೈ ಎನ್ನುವ ನಿಪಾತವನ್ನ ಹಾಕಿದೆ. ವೈ ಶಬ್ದ ಅಂತನ್ನೋದು ಪ್ರಮಾಣ ಪ್ರಸಿದ್ಧಿ. ಏನು ಪ್ರಮಾಣ ಅಂದ್ರೆ ನಾವಿಲ್ಲಿ ತನಕ ಚಿಂತನೆ ಮಾಡಿಕೊಂಡು ಬಂದ ಎಲ್ಲ ಪ್ರಮಾಣಗಳನ್ನ ಸಂಗ್ರಹ ಮಾಡಿಕೊಳ್ಬೇಕು. ಶಂಭೋ ಪಿತಾಮಹೋ ರುದ್ರಪಿತಾ
ಇತ್ಯಾದಿ ಯೋ ದೇವಾನಾಮಧ ಏಕ ಏವ ಮೊದಲಾಗಿರ್ತಕ್ಕಂತಹ ಎಲ್ಲ ಪ್ರಮಾಣಗಳನ್ನ ಒಟ್ಟು ಕ್ರೋಢೀಕರಿಸಿಕೊಂಡ್ರೆ, ಎಲ್ಲ ಪ್ರಮಾಣಗಳ ಸಂಗ್ರಹವನ್ನ ಮಾಡಿದ್ರೆ ಸಿಗುವಂಥದ್ದೇನು? ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ತದಂತರೇಣ ಅನ್ಯೇ ಸರ್ವಾಹ ದೇವತಾಃ. ಇದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ದರಿಂದ ಏನಾಯ್ತು? ಶ್ರುತ್ಯಾ ಸ್ಮೃತ್ಯಾನುಮಾನೇನ ಪ್ರತ್ಯಕ್ಷೇಣ ಚ ಯೋಗಿನಾಂ ವಿಷ್ಣೋ ಸರ್ವೋತ್ತಮತ್ವಂ ಹಿ ಸಿದ್ಧಮಿತ್ಯಾಹ ಸಾ ಶ್ರುತಿ. ಆದ್ದರಿಂದ ಏನಾಯ್ತು ಇವಾಗ? ಶ್ರುತ್ಯಾ ಶ್ರುತಿವಾಕ್ಯಗಳಿಂದ, ಸ್ಮೃತ್ಯಾ ಸ್ಮೃತಿವಾಕ್ಯಗಳಿಂದ, ಅನುಮಾನೇನ ಅನುಮಾನದಿಂದ, ಯೋಗಿನಾಂ ಪ್ರತ್ಯಕ್ಷೇಣ ಯೋಗಿಗಳ ಜ್ಞಾನಿಗಳ ಪ್ರತ್ಯಕ್ಷದಿಂದ, ವಿಷ್ಣೋ ಸರ್ವೋತ್ತಮತ್ವಂ ಹಿ ಭಗವಂತನ ಸರ್ವೋತ್ತಮತ್ವವು ನಿಶ್ಚಯವಾಗಿಯೂ ಸಿದ್ಧವಾಯಿತು ಅಂತ ಆ ಬ್ರಾಹ್ಮಣ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ವೈ ಎನ್ನುವಂತಹ ಶಬ್ದದಿಂದ ಏನ್ ಹೇಳ್ತಾ ಇದೆ? ಶ್ರುತಿ ಪ್ರಮಾಣ ಇದೆ, ಸ್ಮೃತಿ ಪ್ರಮಾಣ ಇದೆ, ಅನುಮಾನ ಪ್ರಮಾಣ ಇದೆ, ಜ್ಞಾನಿಗಳ ಪ್ರತ್ಯಕ್ಷ ಪ್ರಮಾಣ ಇದೆ. ಈ ಎಲ್ಲ